ಈ ನಿಮ್ಮ ಮೈಸೂರಲ್ಲಿ ಏನಿದೆ ಚಾಮುಂಡೇಶ್ವರಿ, ಆ ಚಾಮುಂಡೇಶ್ವರಿ ಈ ಚಾಮುಂಡೇಶ್ವರಿ ಎರಡು ಒಂದೇನೆ. ಹುಲಿಯನ್ನ ಇದು ಮಾಡ್ತಾ ಇರೋದು ಚಿಹ್ನೆ. ಬಾಲದಲ್ಲಿ ಗಂಟೆ ಆಂಜನೇಯನ ಮಾತ್ರ ಪ್ರತಿಷ್ಠಾಪನೆ ಮಾಡಿರೋದು. ಅವ್ರು ಮಾಡಿರೋ ಪ್ರತಿಷ್ಠಾಪನೆ ಎಲ್ಲಾ ಆಂಜನೇಯನಲ್ಲೂ ಗಂಟೆ ಇರುತ್ತೆ. ಬಾಣ ಓರು ನಂತರ ಬಾಣಾವರ ಆಯ್ತು ಅಂತಕ್ಕಂತಹ ಪ್ರಸಿದ್ಧಿ. ಶ್ರೀರಾಮವನ ಆಗಮನ ತಳಕಿ ಸೂಚಿ ಅಂತ ಐತಿ. ಅದರೊಳಗಡೆ 203 ಒಂದು ಅಂದಾಜಿನ ಪ್ರಕಾರ 1 ಕೋಟಿಗಿಂತ ಅಧಿಕ ಜನ ನಮ್ಮ ದೇಶದೊಳಗಡೆ ಈ ಕಾಲಘಟ್ಟದೊಳಗಡೆ ಸಾಯ್ತಾರೆ ಅಂತ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ಇವತ್ತ ನಾ ಬಂದಿನಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರ ಅಂತ ಒಂದು ಇತಿಹಾಸ ಪ್ರಸಿದ್ಧ ಊರು. ಈ ಅರಸೀಕೆರೆಯಿಂದ ಕಡೂರಿಗೆ ಹೋಗೋ ಮಧ್ಯದೊಳಗ ಈ ಬಾಣಾವರ ಅನ್ನೋ ಊರು ಸಿಗ್ತೈತ್ರಿ. ಈ ಬಾಣಾವರ ಅಂತಂದ್ರನ ಒಂದು ಕೋಟೆ ರೀ, ಕೋಟೆ ಏರಿಯಾ. ಆ ಕೋಟೆ ಒಳಗಡೆ ಊರು ಈಗ ಐತಿ. ಇವು 4 ದಿಕ್ಕಿಗೂ ಇರ್ತಕ್ಕಂತಹ ಬತ್ತೇರಿಗಳು. ಆದ್ರ ಎಲ್ಲವೂ ಒತ್ತುವರಿಯಾಗಿ ಈಗ ಏನೂ ಉಳ್ಕೊಂಡಿಲ್ಲ, ಎಲ್ಲ ಪಾಳು ಬಿದ್ದೈತಿ. ಇಲ್ಲೇ ಒಂದು ಹೊಯ್ಸಳರ ಕಾಲದ ಪಾಳು ಬಿದ್ದ ಕೋಟೆ ಐತಿ. ವಿಶಿಷ್ಟವಾದಂತಹ ಚನ್ನಕೇಶವನ ದೇವಸ್ಥಾನ, ಮತ್ತೆ ಅಷ್ಟೇ ವಿಶಿಷ್ಟವಾದಂತಹ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಐತಿ. ಈಗ ನಾನ್ ನಿಂತೀನಿ ದೇವಸ್ಥಾನದ ಬೀದಿ ಅಂತ ಕರೀತಾರೆ ಈ ಏರಿಯಾಕ, ಅಲ್ಲಿ ನಿಂತೀನಿ. ನನ್ನ ಬಲಗಡೆ ಕೋಟೆ, ಪಾಳು ಬಿದ್ದ ಕೋಟೆ, ನನ್ನ ಎಡಗಡೆ ಒಂದು ಅದ್ಭುತವಾದಂತಹ ಚನ್ನಕೇಶವನ ದೇವಸ್ಥಾನ ಐತಿ. ನೋಡೋಣ. ಸೊ ಅಲ್ಲಿಂದ ಒಳಗೆ ಬಂದ ಮೇಲೆ, ಗೇಟ್ ಇಂದ ಒಳಗೆ ಬಂದ ಮೇಲೆ ಒಂದು ವಿಶಾಲವಾದ ದೇವಸ್ಥಾನದ ಆವರಣ. ಇಲ್ಲೊಂದು ಶಿಲಾಶಾಸನ ಐತಿ. ಮೇಲೆ ವಿಷ್ಣು, ಇಲ್ಲಿ ಆಕಳು ಕರುವಿಗೆ ಹಾಲು ಕುಡಿಸ್ತಿರ್ತಕ್ಕಂಥದ್ದು. ಇದು ವಿಷ್ಣು, ಸೂರ್ಯ, ಚಂದ್ರ, ಆಮೇಲೆ ಇದು ಮತ್ಸ್ಯ ಐ ಥಿಂಕ್. ಶಿಲಾಶಾಸನದಲ್ಲಿ ಯಾವ ಒಂದು ಟೆಕ್ಸ್ಟು ಈಗ ಉಳಿದಿಲ್ಲ, ಎಲ್ಲವೂ ಅಳಿಸಿ ಹೋಗಿದೆ. ಮತ್ತಿದು ದೇವಸ್ಥಾನದ ಆವರಣ. 500 ವರ್ಷದ ಹಳೆಯ ಅರಳಿಕಟ್ಟೆ, ಕೃಷ್ಣ, ತುಳಸಿ ಕಟ್ಟೆ, ಆಮೇಲೆ ಚನ್ನಕೇಶವ ದೇವಸ್ಥಾನದ ಆವರಣ. ಆಕ್ಚುಲಿ ಇದು ಚನ್ನಕೇಶವ ದೇವಸ್ಥಾನ ಮತ್ತೆ ಅಮ್ಮನವರ ದೇವಸ್ಥಾನದ ಕಾಂಪ್ಲೆಕ್ಸ್. ಇದು ಒಳಗಡೆ ವಿಶೇಷವಾದ ಆಂಜನೇಯ ಸ್ವಾಮಿ ಎಲ್ಲ ಇದೆ ಮೂರ್ತಿ. ಆ ಕಡೆ ವಿಶೇಷವಾದ ಚಾಮುಂಡಿ ದೇವಸ್ಥಾನವನ್ನು ಕೂಡ ನಾವು ನೋಡ್ಬೋದು. ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೆ ಅಷ್ಟೇ ವಿಶೇಷವಾಗಿರ್ತಕ್ಕಂತಹ ಕಂಬಗಳು, 18 ಕಂಬಗಳ ಒಂದು ಮಂಟಪ. ಪ್ರತಿಯೊಂದು ಮಂದಿರಕ್ಕೂ ಪ್ರತ್ಯೇಕವಾದಂತಹ ಗರ್ಭಗುಡಿ ವ್ಯವಸ್ಥೆ, ದ್ವಾಲಪಾಲಕರು, ಎಲ್ಲವೂ ಉಬ್ಬು ಶಿಲ್ಪಗಳು. ಇಲ್ಲಿ ಕಂಬದ ಮೇಲೆ ಇರ್ತಕ್ಕಂತಹ ಉಬ್ಬು ಶಿಲ್ಪಗಳು ಅದ್ಭುತವಾಗಿದ್ದಾವೆ. ಇವರು ಬುದ್ಧನ ಇದೊಂದು ವಿಭಿನ್ನವಾದ ದೇವಸ್ಥಾನ. ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳನ್ನ ಅವರು ಸೋಪ್ ಸ್ಟೋನ್ ಯೂಸ್ ಮಾಡ್ಕೊಂಡು ಕಟ್ಟಿದ್ರೆ, ಇದು ಹಾರ್ಡ್ ಗ್ರಾನೈಟ್ ಅಲ್ಲಿ ಕಟ್ಟಿರ್ತಕ್ಕಂತಹ ದೇವಸ್ಥಾನ. ಇಡೀ ಸಂಪೂರ್ಣವಾದ ದೇವಸ್ಥಾನ ಇರೋದೆಲ್ಲ ಹಾರ್ಡ್ ಗ್ರಾನೈಟ್ ಸ್ಟೋನ್ ಕಲ್ಲಿನಲ್ಲೇ ಕಟ್ಟಿರ್ತಕ್ಕಂಥದ್ದು. ಇದು ದೇವಸ್ಥಾನದ ಗೋಡೆಯ ಸರ್ಪ. ಇದನ್ನ ನೋಡ್ಕೊಂಡು ಈ ಕಡೆ ಬಂದ್ರೆ ಮತ್ಸ್ಯ ಗೋಡೆ ಮೇಲೆ ಇರತಕ್ಕಂಥದ್ದು ಉಬ್ಬು ಶಿಲ್ಪಗಳಿವು. ಸೊ ಇಲ್ಲೊಂದು ಸರ್ಪದ ಆಕೃತಿಯನ್ನ ಕೆತ್ತನೆಗೆ ಪ್ರಯತ್ನ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ ಔಟ್ಲೈನ್. ಅದು ಬಿಟ್ರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರೋದು ಇದೆಲ್ಲಾನು. ಗೋಪುರ, ದೇವಸ್ಥಾನದ ಆವರಣದಲ್ಲಿರ್ತಕ್ಕಂತಹ ಕೃಷ್ಣನ ಒಂದು ಹೊಯ್ಸಳರ ಕಲಾಕೃತಿಯನ್ನ ಹೋಲುವಂತಹ ಕೃಷ್ಣನ ವಿಗ್ರಹ. ಕಿರೀಟ, ಕೊಳಲು, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮೂರ್ತಿಗಳಿದಾವೆ. ದೇವಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥದ್ದು ತುಳಸಿ ಕಟ್ಟೆ, ಅದು ಚಾಮುಂಡೇಶ್ವರಿ ದೇವಸ್ಥಾನ. ನಾನು ಬರುವಷ್ಟೊತ್ತಿಗೆನೆ ಇಲ್ಲಿಗೆ ಅರ್ಚಕರು ಚಾಮುಂಡೇಶ್ವರಿ ಮೂರ್ತಿಗೆ ಅಭಿಷೇಕ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಂ ಶ್ರೀ
ಗುರುಭ್ಯೋ ಓಂ ಶ್ರೀ ಹರಿ ಓಂ. ಶ್ರೀ ಚಾಮುಂಡೇಶ್ವರಿ ಬಾಣಾವರದಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿ ದೇವಸ್ಥಾನ ಇದು. ಇದು ತಾಯಿ ಮಹಿಮೆ ಅಂತ ಅಂದ್ರೆ ಇದರಲ್ಲಿ ಈ ನಿಮ್ಮ ಮೈಸೂರಲ್ಲಿ ಏನಿದೆ ಚಾಮುಂಡೇಶ್ವರಿ, ಆ ಚಾಮುಂಡೇಶ್ವರಿ ಈ ಚಾಮುಂಡೇಶ್ವರಿ ಎರಡು ಒಂದೇನೆ. ಅದನ್ನ ಸಾಮಾನ್ಯವಾಗಿ ಇಬ್ರು ಎರಡು ವಿಗ್ರಹನ ಒಬ್ಬರೇ ಕೆತ್ತಿದ್ದಾರೆ ಅಂತ ಇದಿದೆ. ಹಾಗಾಗಿ ಮತ್ತೆ ಏನಕ್ಕೆ ಇಲ್ಲೇ ಬಿಟ್ರು ಇದನ್ನ ಅಂತಂದ್ರೆ ನಿಮ್ಗೆ ಏನಿದೆ ಬೆಟ್ಟದಲ್ಲಿ ಕಾಣ್ತಾ ಇದೆ ಚಾಮುಂಡೇಶ್ವರಿ ಇದೆಯಲ್ಲ, ಆ ಚಾಮುಂಡೇಶ್ವರಿಗೂ ಇದಕ್ಕೂ ಒಂದು ಅಂಗಲ ಜಾಸ್ತಿ ಇದೆ. ಅಂದ್ರೆ ಒಂದು ಮುಷ್ಟಿ ಜಾಸ್ತಿ ಇರೋದ್ರಿಂದ ಇದನ್ನ ಇಲ್ಲೇ ಬಿಟ್ರು, ಆ ಚಾಮುಂಡೇಶ್ವರಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಮೋಸ್ಟ್ಲಿ ನಮ್ಗನ್ಸುತ್ತೆ ಈ ಪ್ರಾಂತ್ಯಕ್ಕೆ ಇದಿರ್ಲಿ ಅಂತ ನನ್ನ ಇಲ್ಲಿ ಬಿಟ್ರೇನೋ ಗೊತ್ತಿಲ್ಲ. ನವರಾತ್ರಿ ಇದು ಉತ್ಸವ ಇದು ನಡೀತದೆ. 9 ದಿನನೂ ಅಭಿಷೇಕ ಇರುತ್ತೆ. ನವರಾತ್ರಿ ತುಂಬಾ ವಿಶೇಷವಾಗಿ ನಡೀತದೆ. ಈಗ ಈ ಮದುವೆ ಆಗಿಲ್ದವ್ರಿಗೆ ಅವ್ರಿಗೆ ಏನಾದ್ರೆ ಇದು ಅಮಾವಾಸ್ಯೆ ದಿನ ಕಂಗಣ ಕಟ್ತೀವಿ. ಕಂಗಣ ಕಟ್ಟಿದ 48 ದಿವಸದೊಳಗೆ ಇಲ್ಲ 48 ದಿವಸ ಆದ್ಮೇಲೆ ಆದ್ರು ಒಟ್ಟು 48 ದಿವಸಕ್ಕೆ ಇರುತ್ತೆ. ಅದು ಕಟ್ಟಿ ಹೇಳ್ತೀವಿ, ಅದು ಪೂಜೆ ಮಾಡ್ಲಿಕ್ಕೆ ಹೇಳ್ತೀವಿ. ಪೂಜೆ ಮಾಡೋದ್ರಿಂದ ಎಲ್ಲ ತುಂಬಾ ಜನಕ್ಕೆ ಆಗಿದೆ, ಮದುವೆಗಳಾಗಿದೆ. ಆಮೇಲೆ ಸಂತಾನ ಸಂತಾನ ಆಗಿದೆ. ಒಟ್ಟು ತಾಯಿ ಮಹಿಮೆ ಏನಪ್ಪಾ ಅಂದ್ರೆ, ನಿಮಗೆ ಚಾಮುಂಡೇಶ್ವರಿ ಮೈಸೂರಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿ ಏನಿದೆ, ಆ ತಾಯಿಗಿನ್ನ 10% ಒಂದು ಗುಲ್ಗಂಜಿ ತೂಕ ಜಾಸ್ತಿ ಇದೆ ಶಕ್ತಿ. ನಿಮ್ಗೊಂದು 20 ದಿವಸದಲ್ಲಿ ಕೆಲಸ ಆಗುತ್ತೆ ಅಂದ್ರೆ, ಇಲ್ಲಿ ಏನಿದೆ 5 ದಿನ 10 ದಿನದೊಳಗೆ ಆಗೋಗ್ಬಿಡುತ್ತೆ. ಆ ತರ ಅಂದ್ರೆ ಒಟ್ಟು ತಾಯಿನ ನಂಬಬೇಕು. ಅವರು ನಂಬಿಬಿಟ್ಟು ಬಂದು ಅವ್ರ ಪಾದವನ್ನು ಹಿಡಿದು ಎಲ್ಲ ನಿಮ್ನ ನಡೆಸ್ಕೊಂತ ತಾಯಿ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಬಂದ ನಡ್ಕೊಳಕ್ ಶುರು ಮಾಡಿದ್ಮೇಲೆ, ಆಮೇಲೆ ಅವ್ರೇನು ಇಷ್ಟಾರ್ಥಗಳು ಬರೀ ಅಷ್ಟೇ ಅಲ್ಲ, ನೀವೇನ್ ಅಂತ್ಕೊಂತೀರಾ, ನಿಮ್ ಇಷ್ಟಾರ್ಥಗಳು ಏನಿರುತ್ತೆ ಅದನ್ನ ತಾಯಿ ಹತ್ರ ನೀವು ಅರ್ಕಿತ ರೂಪದಲ್ಲಿ ಬಂದು ಅವ್ರನ್ನ ಕೋರಿಕೆಯನ್ನು ನೀವು ಪೂಜೆ ಮಾಡಿಸ್ಬಿಟ್ಟು ಅದನ್ನ ಕೋರಿಕೆ ಇಟ್ಟು ನೀವು ಹೋದ್ರೆ, ನೆಕ್ಸ್ಟ್ ಅದು ನೀವು ಕೆಲಸ ಆದ ಕೂಡಲೇ ಬಂದು ನೀವು ಅಂದ್ಕೊಂಡಿರ್ತೀರಾ ಅರ್ಕಿನಲ್ಲಿ, ಅದನ್ನ ಬಂದಿದ್ದ ತಾಯಿ ಒಪ್ಸ್ಬೇಕು. ಕೆಲಸಗಳಾಗಿದೆ. ನೀವು ಅಂದ್ಕೊಂಡಷ್ಟು ಶೀಘ್ರದಲ್ಲೇ ಇಂಥ ಕೆಲಸಗಳು ಇಂಥವೇ ಆಗ್ಬೇಕು ಅಂದ್ರೆ ನೀವು ಯಾವ ತರ ಕೋರ್ಕಂದ್ರೆ ಆ ತರ ಆಗಿದೆ ಅಷ್ಟು ಶಕ್ತಿ. ಹಾಗಾಗಿ ಇಲ್ಲಿ ಬಾಣಾವರದಲ್ಲಿ ನೆಲೆಸಿದ್ದಾರೆ. ಇದು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ, ಇದು ಹೊಯ್ಸಳರ ಕಾಲದಲ್ಲಿ ಆಗಿರೋದು. ಇದು ಜಯವಿಜಯರು ದ್ವಾರಪಾಲಕರು ಮೊದಲನೇ ಎಂಟ್ರೆನ್ಸ್. ಹೌದು, ಇದು ಚೆನ್ನಕೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ತುಂಬಾ ಪುರಾತನದ ವಿಗ್ರಹ. ನಮಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ, ತಿಳಿದಂತ ಮಾಹಿತಿ ಪ್ರಕಾರ ಹೆಚ್ಚು ಕಮ್ಮಿ 1,100 ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಲಕ್ಷ್ಮೀ ಚೆನ್ನಕೇಶ್ವರ ಅಂತಂದು ಹೇಳ್ಬಿಟ್ಟು ಇದು ಹೊಯ್ಸಳರ ಕಾಲದಲ್ಲಿ ಆಗಿದೆ. ಹೊಯ್ಸಳರ ಕಾಲದಲ್ಲಿ ಆಗಿದೆ ಅನ್ನೋದಕ್ಕೆ ಪ್ರತೀತಿ ಏನಿದೆ, ಇದು ಪಕ್ಕದಲ್ಲಿ ಇದಿದೆ, ಹೊಯ್ಸಳರ ಚಿಹ್ನೆ ಇದೆ. ಹುಲಿಯನ್ನ ಇದು ಮಾಡ್ತಾ ಇರೋದು ಚಿಹ್ನೆ. ಇದು ಬಂದು ನಿಮಗೆ ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ ಅಂದ್ರೆ ವಿಶೇಷ ಏನಂದ್ರೆ, ನೀವೆಲ್ಲೂ ಇದನ್ನ ನೋಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಆಂಜನೇಯ ಸ್ವಾಮಿ ವಿಗ್ರಹದಲ್ಲಿ ಮೇಲ್ಗಡೆ ಇವರು ರಾಮ, ಸೀತೆ, ಲಕ್ಷ್ಮಣ ಅಂತ, ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ. ಇದು ಪಾತಾಳಾಂಜನೇಯ ಅಂತ ಪುಟ್ಟಾಂಜನೇಯ, ಅಂದ್ರೆ ಅವ್ರನ್ನ ಪಾತಾಳದಿಂದ ಕರ್ಕೊಂಡ್ ಬರ್ತಾ ಇರೋದು ಅನ್ನೋಂತಾರ. ಆಮೇಲೆ ನಿಮ್ಗೆ ಈ ಗಂಟೆ ವಿಗ್ರಹ, ಇದು ಆಂಜನೇಯ ಸ್ವಾಮಿ ವಿಗ್ರಹ ಗಂಟೆ ಯಾರು ಮಾಡಿರ್ತಾರೆ, ವ್ಯಾಸರಾಯರು ಇರ್ತಾರಲ್ವರ, ವ್ಯಾಸರಾಯರು ಏನು ಪ್ರತಿಷ್ಠಾಪನೆ ಮಾಡಿದರೆ 537 ಎಷ್ಟು ಇದೆಯಲ್ವಾ, 535. ಅದರಲ್ಲಿ ಇದು ಒಂದು, ಈ ವಿಗ್ರಹನೂ ಒಂದು ಅವ್ರು ಪ್ರತಿಷ್ಠಾಪನೆ ಮಾಡಿದ್ರೆ ಅನ್ನೋದಕ್ಕೆ ಸಾಕ್ಷಿ ಇದು ಪ್ರೂಫ್ ಅದೇನೆ. ಈ ಗಂಟೆ ಇರೋ ಬಾಲದಲ್ಲಿ ಗಂಟೆ ಇರೋ ಆಂಜನೇಯನ ಮಾತ್ರ ಪ್ರತಿಷ್ಠಾಪನೆ ಮಾಡಿರೋದು. ಅವ್ರು ಮಾಡಿರೋ ಪ್ರತಿಷ್ಠಾಪನೆಗೆ ಎಲ್ಲ ಆಂಜನೇಯದಲ್ಲೂ ಗಂಟೆ ಇರುತ್ತೆ. ಹಾಗಾಗಿ ಇದು ಅಮ್ಮನವರು, ಲಕ್ಷ್ಮೀ ದೇವರು ಅಂದ್ರೆ ಚೆನ್ನಕೇಶ್ವರ ಸ್ವಾಮಿ ಇದಾರಲ್ಲ, ಅವರ ಧರ್ಮಪತ್ನಿ. ಏನಿಲ್ಲ, ಅವ್ರ ಧರ್ಮಪತ್ನಿ, ಚೆನ್ನಕೇಶ್ವರ ಸ್ವಾಮಿ ಅವರ ಧರ್ಮಪತ್ನಿ. ಅದಿಲ್ಲ, ಇದು ಹರಳಿ ಮರ, ತುಂಬಾ ಪ್ರಾಚೀನ ಕಾಲದ ಸರ್. ಇತ್ತೀಚಿನ ಇವೆಲ್ಲ ಹೊಸ ಟಂಗಿಗಳಿವು ಈಗ ಬಂದಿರೋದು. ಇದು ನಿಮ್ಗೆ ಒಳ್ಳೆ ಸಿಗೋದು ನೋಡ್ರಿ, ಅದೊಂದೇನೋ ಹಳೆ ಟಂಗೆ ಅಂದ್ರೆ ನೋಡ್ರಿ, ಇದೊಂದು, ಅದೊಂದು, ಹಿಂದ್ಗಡೆ ಒಂದಿದೆ, 3 ಕೊಂಬೆ ಸಿಗುತ್ತೆ. ಇಲ್ಲಿ ವಿಶೇಷ ನೋಡಿ, ಹರಳಿ ಮರದಲ್ಲಿ ಆಲದ ಮರ ಒಳಗಡೆ ಬೆಳೆದಿರೋ ಇಲ್ಲಿ ಆ ಟೊಂಗೆ ಮೇಲಿಂದ ಬೆಳೆದಿರೋದು ಅದು ಆಲದ ಮರ. ಅದು ಹರಳಿ ಮರ, ಆಲದ ಮರ ಎರಡು ಒಟ್ಟಿಗೆ ಇದೆ. ಆಮೇಲೆ ಇದು ಸುಮಾರು ಒಂದು 450 ರಿಂದ 500 ವರ್ಷ ಇತಿಹಾಸ ಇದೆ, ಹಳೆಯದು. ತುಂಬಾ ಹಳೆ ಮರ ಆಗಿರೋದ್ರಿಂದ ಬರೀ ಅಷ್ಟು ಇವೆಲ್ಲ ಹೊಸ ಟೊಂಗೆಗಳು ಇವೆಲ್ಲ ಬಂದಿರೋದು ಇತ್ತೀಚೆಗೆ. ಆಮೇಲೆ ನಾಗರಕಲ್ಲು ಇದೆ, ನಾಗರ ಪ್ರತಿಷ್ಠಾಪನೆ ಬಂದೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಾವು ವಾರಕ್ಕೊಂದ್ಸರಿ ಮಾಡ್ತಾ ಇರ್ತೀವಿ. ದೇವಸ್ಥಾನನ ಮುಂಚೆ ತುಂಬಾ ಹಳೇದಾಗಿತ್ತು, ಹೊರಕ್ಕೆ ಆಗ್ತಾ ಇರಲ್ಲಂತೆ. ಅದನ್ನ ಚಂದ್ರಶೇಖರ್ ಅಂತಂದು ಹೇಳ್ಬಿಟ್ಟು ಒಬ್ರು ಇಲ್ಲೇವರೇನೆ, ಅವ್ರು ಬಾಂಬೆನಲ್ಲಿ ಇದ್ರಂತೆ. ಆಮೇಲೆ ಬೆಂಗಳೂರಲ್ಲಿ ಇಂಡಸ್ಟ್ರಿಯಲಿಸ್ಟ್ ಅವರು ಬಂದು ಇದನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅವ್ರು ಜೀರ್ಣೋದ್ಧಾರ ಮಾಡಿದ ಮೇಲೆ ನೆಕ್ಸ್ಟ್ ಆಮೇಲೆ ಇನ್ನೇ ಮಿಕ್ಕಿದೆಲ್ಲ ಈಗ ಒಬ್ಬರು ನಮ್ಮ ಟ್ರಸ್ಟ್ ಇದೆ, ಚೆನ್ನಕೇಶ್ವರ ಸ್ವಾಮಿ ಟ್ರಸ್ಟ್ ಇದೆ. ಈಗ ಈ ಒಂದು ಹಂತಕ್ಕೆ ಬಂದೈತೆ ಅಂದ್ರೆ ಅವರೇ ಕಾರಣ. ಯಾರು? ಚಂದ್ರಶೇಖರ್ ಅವರು.
ಅವ್ರಿಗಿಲ್ಲ. ಆದರೂ ಅವರು ಸೂರ್ಯಚಂದ್ರ ಇರೋವರೆಗೂ ಅವ್ರ ಹೆಸರು ಇರುತ್ತೆ. ನೋಡಿ ಇಷ್ಟೆಲ್ಲ ಮಾಡಿಸಿದ್ರೆ ಆದರೂ ಎಲ್ಲೋ ಒಂದು ಹೆಸರು ಬರ್ಸಿಲ್ಲ. ಈಗ ದೇವಸ್ಥಾನಗಳಿಗೆ ನೀವು ಬನ್ನಿ, ನಿಮ್ಮವ್ರನ್ನ ಕರೆತನ್ನಿ. ಈಗ ನೀವು ದೊಡ್ಡವ್ರು ಬಂದರೆ ಮಕ್ಕಳು ಬರ್ತಾರೆ, ಬರ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಬರ್ಬೇಕು. ಅವ್ರನ್ನ ಈಗಿಂದನೇ ಕಲಿಸ್ಬೇಕು ಅವ್ರಿಗೆ ಎಲ್ಲ ನಮ್ಮ ಆಚಾರ ವಿಚಾರಗಳು, ದೇವಸ್ಥಾನಗಳು, ಗುಡಿ ಗೋಪುರ ಮಂದಿರಗಳನ್ನೆಲ್ಲ ಉಳಿಸಿ. ಯಾಕಂದ್ರೆ ಈಗ ಕಟ್ಟಕ್ಕಾಗಲ್ಲ, ನಮಗೆ ಈ ಥರ ನಮಗೆ ಕಟ್ಟಕ್ಕಾಗಲ್ಲ. ಅಟ್ಲೀಸ್ಟ್ ಕಟ್ಟಿರೋದನ್ನ ಉಳಿಸ್ಕೊಂಡಾದ್ರೂ ಹೋಗ್ಬೇಕು. ಆ ಒಂದು ಕಾರ್ಯಗಳಿಗೆ ಒಂದು ಸ್ವಲ್ಪ ಸಾಧ್ಯವಾದಷ್ಟು ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೈ ಜೋಡಿಸಿ. ಅವ್ರು ಇಲ್ಲೇ ಅಂತಂದಲ್ಲ, ಎಲ್ಲ ನಮ್ಮ ಏನಿದೆ ಎಲ್ಲ ಕಡೆ ನಿಮ್ಗೆ ಎಲ್ಲಿ ಇದೆ, ನಿಮ್ಮ ಮೂಲೂರಲ್ಲಿದ್ರು ಸಹ ಅಲ್ಲಿ ಒಂದು ದೇವಸ್ಥಾನ ಇದ್ರೆ ಅದನ್ನು ಅಷ್ಟೇ ಜೀರ್ಣೋದ್ಧಾರ ಮಾಡ್ಕೊಳ್ಳಿ. ಒಂದು ದೇವಸ್ಥಾನ ಒಂದು ಇಟ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಇರೋದು ಅದೊಂದೇನೆ. ಮಾಡ್ಕೊಂಡು ಇನ್ನು ಎಲ್ಲ ಅನುಕೂಲ ಮಾಡ್ಕೊಂಡು, ಎಲ್ಲ ಹಬ್ಬ ಹರಿದಿನಗಳು ಮಾಡ್ಕೊಂಡು, ಎಲ್ಲ ಕೆಲವೊಂದು ದೇವಸ್ಥಾನಗಳು ಇದಾಗಿರ್ತಾವೆ, ಅವನ್ನೆಲ್ಲ ಸಾಧ್ಯವಾದ ಮಟ್ಟಿಗೆ ಎಲ್ಲರೂ, ಯಾಕಂದ್ರೆ ಎಲ್ಲ ಒಬ್ಬರ ಕೈಯಿಂದ ಏನಾಗಲ್ಲ, ಎಲ್ಲರೂ ಸೇರಿದ್ರೇ ಎಲ್ಲ ಸಹಕರಿಸ್ಬಿಟ್ಟು ಒಂದು ಕಟ್ ಮಾಡ್ಕೊಂಡಿದ್ದು ಹೋಗ್ತಾ ಇದ್ದು ಇದು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ದೇವೆ ಅಷ್ಟೇ ಸರ್. ನಮಸ್ಕಾರ ಸರ್. ಸೊ ದೇವಸ್ಥಾನದ ಕಾಂಪ್ಲೆಕ್ಸ್ ಅನ್ನ ನೋಡ್ಕೊಂಡು ಹೊರಗಡೆ ಬಂದ್ರ ಎದುರುಗಡೆಗೆ ಒಂದು ವಿಶಾಲವಾದಂಥದ್ದು ಒಂದು ಉಯ್ಯಾಲ ಮಂಟಪ, ಅದ್ರ ಪಕ್ಕದಾಗ ಕೋಟೆ ಒಳಗಡೆ ಏನೇನಿದಾವೆ ಅನ್ನೋದನ್ನ ಈಗ ಒಳಗಡೆ ಹೋಗಿ ನೋಡಬೇಕು. ಸ್ಟಾರ್ಟ್ ಮಾಡೋಣ. ಇದು ಉಯ್ಯಾಲೆ ಮಂಟಪ, ಇಲ್ಲಿ ನೋಡ್ರಿ. ಅದು ಕೋಟೆ, ಎಲ್ಲವೂ ಪಾಳು ಬಿದ್ದ್ಬಿಟ್ಟೈತಿ. ಅತ್ಯಂತ ಮನನೋವಿನ ಸಂಗತಿ ಏನಂತಂದ್ರೆ ಉಯ್ಯಾಲೆ ಮಂಟಪದ ಕೆಳಗಡೆ ಆಲ್ಕೋಹಾಲ್ ಪ್ಯಾಕೆಟ್ಗಳು ಬಿದ್ದಿರುವಂಥದ್ದು. ಇದು ಕೋಟೆಗೆ ಇಲ್ಲೊಂದು ಬಾಗಿಲೈತಿ, ಒಳಗಡೆ ಹೋಗ್ಬೇಕು. ಕೋಟೆ ಬಾಗಿಲು, ಕೋಟೆ ಗೋಡೆ ದಪ್ಪನ ನೋಡ್ಬಿಟ್ರೆ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳನ್ನ ಬಳಕೆ ಮಾಡಿಕೊಂಡು ಕೋಟೆ ಗೋಡೆಯನ್ನ ಕಟ್ಟಿರ್ತಕ್ಕಂಥದ್ದು. ಇದು ಕ್ರ್ಯಾಕ್ ಬಿದ್ದಿದೆ, ಯಾವಾಗ ಬೇಕಾದ್ರೂ ಬೀಳ್ಬೋದು. ಇಲ್ಲಿಂದ ಒಳಗೆ ಬಂದ್ರೆ ಇಡೀ ಆವರಣ ತಿಪ್ಪೆನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಒಳಗಡೆ. ಇದೆಲ್ಲ ಕೋಟೆ ಗೋಡೆ ಒಳಗಿಂದ ಆವರಣ. ಸೊ ಕೋಟೆ ಗೋಡೆ ಮೇಲೆ ಇರ್ತಕ್ಕಂತಹ ಕುಂಬಿ ವ್ಯವಸ್ಥೆ, ಅದು ಅಲ್ಲಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಕುಂಬಿ ವ್ಯವಸ್ಥೆ ಒಳಗಡೆ ಗನ್ ಹೋಲ್ ಪಾಯಿಂಟ್ಸ್ ಗಳು ಇದಾವೆ. ಕೋಟೆಯ ಒಳಗಡೆ ಬಿದ್ದಿರ್ತಕ್ಕಂತಹ ರಥದ ಚಕ್ರಗಳು, ಕಲ್ಲಿನ ರಥದ ಚಕ್ರಗಳು, ಇವೆಲ್ಲ ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದು ಹೊಡೆದಿದ್ದಾರೆ ನೋಡಿ. ಕೋಟೆ ಇಲ್ಲಿ ಉಗ್ರಾಣದ ವ್ಯವಸ್ಥೆ ಇತ್ತು ಮೊದಲು, ಈಗ ಇಲ್ಲ, ಇದೆಲ್ಲ ಮುಚ್ಕೊಂಡು ಹೋಗಿದೆ. ಇದೆಲ್ಲ ಕೋಟೆ. ಇದೊಂದು ಮಂಟಪ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಆಗಿ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು. ಸ್ಟೇಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಳಗಡೆ. ಹಿಂಗಿದೆ ಕೋಟೆ. ತುಂಬಾ ಚಿಕ್ಕ ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ಕಟ್ಟಿರ್ತಕ್ಕಂಥ ಇನ್ನರ್ ಫೋರ್ಟ್ ಇದು. ನಾವು ಆಗಲೇ ನೋಡಿದ್ವಲ್ಲ ಬತೇರಿ ಅಂತ, ಆ ಥರದ್ದು ಒಂದು ಔಟರ್ ಫೋರ್ಟ್ ಇತ್ತು. ಅದ್ರ ಒಳಗಡೆ ಇರ್ತಕ್ಕಂಥದ್ದು ಇನ್ನರ್ ಫೋರ್ಟ್, ಒಳಕೋಟೆ ಅಂತ. ಇದು ಎಲ್ಲನೂ ಹಾಳಾಗಿದೆ, ಏನು ಉಳಿದಿಲ್ಲ. ಇದು ಕೋಟೆ ಗೋಡೆ ಎಷ್ಟು ದಪ್ಪ ಇದೆ ನೋಡಿ. ನಾನೊಂದು ಸುಮಾರು 150 ಕೋಟೆಗಳನ್ನ ಹೆಚ್ಚು ಕಡಿಮೆ ಸುತ್ತಿದ್ದೀನಿ. ಈ 150 ಕೋಟೆಗಳಲ್ಲಿ ಎಲ್ಲಾ ಕೋಟೆಗಳು ಆಯಾ ಊರಿನವರು ನಿಷ್ಕಾಳಜಿಗೆ ಕಾರಣ ಆಗಿದ್ದಂತೂ ತೋರಿಸಿದೀನಿ, ನೋಡಿದೀನಿ. ಬಟ್ ಈ ಬಾನಾವರದಲ್ಲಿ ಏನಾಗೈತೆ ಅಂದ್ರೆ, ಒಂದು ಸಮಾನ ಮನಸ್ಕರರು ಸೇರ್ಕೊಂಡು ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ವೇದಿಕೆ ಅಂತ ಹೇಳ್ಕೊಂಡು ಒಂದು ಯುವಕರ ಪಡೆ ಏನೋ ಒಂದು ಹೊಸ ಕೆಲಸ ಮಾಡ್ಕೊಂಡಿದೆ. ಬೀರಪ್ಪ, ಬಾಣಾವರ ತಾಲೂಕು ರೈತರ ಸಂಘದ ಅಧ್ಯಕ್ಷರು. ಈ ಟ್ರಸ್ಟ್ ಅಲ್ಲಿ ಸದಸ್ಯರಾಗಿದ್ದೀವಿ. ಸೊ ನಾನು ಸಾದಿಕ್ ಅಂತ, ಮೂಲತಃ ಪತ್ರಿಕೆಯ ವರದಿಗಾರ ನಾನು. ಮತ್ತು ಏನು ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಟ್ರಸ್ಟ್ ಮತ್ತು ರಾಜ್ಯ ಮಟ್ಟದ ಒಂದು ಸಂರಕ್ಷಣಾ ವೇದಿಕೆ ಅಂತ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾನು
ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸರ್ ನಮ್ಮ ಹೆಸರು ಮನೋಹರ್ ಅಂತ, ನಾವು ಟೈಲರ್ ಕೆಲಸ ಮಾಡಿ ನಾವು ಸದಸ್ಯ ಟ್ರಸ್ಟ್. ನನ್ನ ಹೆಸರು ಗೋಪಿ ಆಚಾರ್ಯ ಅಂತ, ಇದೇ ಬಾಣಾವರದ ಸ್ಥಳೀಯರಾಗಿರ್ತೀವಿ. ನಾವು ಈ ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಟ್ರಸ್ಟ್ ಹಾಗೂ ಪ್ರಾಚೀನ ಸ್ಮಾರಕಗಳ ಹಿತರಕ್ಷಣಾ ವೇದಿಕೆಗೆ ಅಧ್ಯಕ್ಷರಾಗಿ ಈ ಒಂದು ಜವಾಬ್ದಾರಿ ವಹಿಸಿಕೊಂಡು ಈ ಒಂದು ಕೋಟೆಯನ್ನು ಕಾಪಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ, ಇದನ್ನು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಸ್ನೇಹಿತರೆಲ್ಲ ಒಗ್ಗೂಡಿ ಇದನ್ನ ಒಂದು ಸಂರಕ್ಷಣಾ ಸ್ಮಾರಕ ಅಂತ ಒಂದು ರಾಜ್ಯ ಸರ್ಕಾರಕ್ಕೆ ಘೋಷಣೆ ಮಾಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ರೀತಿ ಸಾರ್ವಜನಿಕರಿಗೂ ಉಪಯೋಗ ಆಗಬೇಕು ಮತ್ತು ಇದು ಸುತ್ತಮುತ್ತ ಜನ ಎಲ್ಲ ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಹೋಗುವಂತ ಒಂದು ಪ್ರವಾಸಿ ತಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ ಸರ್. ಸರ್, ಮೂಲತಃ ಬಾಣಾವರ ಇದೆಯಲ್ಲ, ಬಾಣಾವರನೇ ಒಂದು ಅದ್ಭುತವಾದಂತಹ ಹೆಸರು. ಅದು ಸುಮ್ಮನೆ ಯಾವುದೋ ಒಂದು ಊರಿದೆ, ಆ ಊರಿಗೆ ಒಂದು ಹೆಸರಿಡಬೇಕು, ಆ ಹೆಸರಿನ ಹಿನ್ನೆಲೆಯಲ್ಲಿ ಆ ಊರನ್ನ ಕರಿಬೇಕು ಅಂತ ಆಗಿರ್ತಕ್ಕಂಥದ್ದಲ್ಲ ಇದು. ರಾಮಾಯಣ ಮಹಾಭಾರತದ ಕಾಲದಿಂದಲೂ ಈ ಊರಿಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಒಮ್ಮೆ ರಾಮಾದಿ ಲಕ್ಷ್ಮಣರು ಈ ಗ್ರಾಮಕ್ಕೆ ಬಂದು ಲಕ್ಷ್ಮಣ ತಾನು ಹೊತ್ತಂತಹ ಬಾಣದ ಹೊರೆ ಹೆಚ್ಚಾದಾಗ ಈ ಬಾಣಾವರದಲ್ಲಿ ಆ ಹೊರೆಯ ಬಾಣವನ್ನ ಇಳಿಸಿದ್ದಕ್ಕಾಗಿ ಲಕ್ಷ್ಮಣನು ಇಟ್ಟಂತಹ ಬಾಣದ ಹೊರೆಯನ್ನ ಹೊತ್ತಂತಹ ಊರು ಬಾಣಾವೂರು, ನಂತರ ಬಾಣಾವರ ಆಯಿತು ಅಂತಕ್ಕಂತಹ ಪ್ರಸಿದ್ಧಿ. ಮತ್ತೆ ಈ ಬಾಣಾವರವನ್ನ ಸುಮಾರು ರಾಜಮನೆತನಗಳ ಆಳ್ವಿಕೆ ಮಾಡಿದೆ. ಇಲ್ಲಿ ಹೊಯ್ಸಳರ ಆಳ್ವಿಕೆ ಆಗಿದೆ, ರಾಷ್ಟ್ರಕೂಟರ ಆಳ್ವಿಕೆ ಆಗಿದೆ, ಗಂಗರ ಆಳ್ವಿಕೆ ಆಗಿದೆ, ಪಾಳೆಗಾರರ ಆಳ್ವಿಕೆ ಆಗಿದೆ, ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಅವರ ಒಂದು ಆಳ್ವಿಕೆಯು ಇಲ್ಲಿ ನಡೆದಿದೆ. ಹೀಗೆ ಮೈಸೂರು ರಾಜಮನೆತನದ ಆಳ್ವಿಕೆಯೂ ಸಹ ಆಗಿದೆ. ಆ ಸಂದರ್ಭದಲ್ಲಿ ಹೊಯ್ಸಳರ ದೊರೆ ವಿಷ್ಣುವರ್ಧನ ಇಲ್ಲಿ ಒಂದು ದೇವಸ್ಥಾನವನ್ನ ನಿರ್ಮಾಣವನ್ನು ಮಾಡ್ತಾರೆ, ಬಾಣೇಶ್ವರ ದೇವಸ್ಥಾನ ಅಂತ. ಆ ಬಾಣೇಶ್ವರ ದೇವಸ್ಥಾನವನ್ನ ಹೊಂದಿರುವಂತಹ ಈ ಊರು ಬಾಣಾವರ ಆಯ್ತು ಅಂತಕ್ಕಂತಹ ಪ್ರತೀತಿ. ಇಲ್ಲಿ ಬಾಣಾವರ ನೋಡಿ, ಈ ಕೋಟೆ ಇದೆಯಲ್ಲ, ಈ ಕೋಟೆ ಉಗ್ರಾಣ ಆಯ್ತು. ಇದು ಸುರಪುರದ ಪಾಳೆಗಾರರಾದಂತಹ 2ನೇ ಹನುಮಪ್ಪ ನಾಯಕರು ಇದನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಎಷ್ಟು ಅದ್ಭುತವಾದಂತಹ ಉಗ್ರಾಣ ಅಂತಂದ್ರೆ ಇದು. ಈ ಉಗ್ರಾಣವನ್ನ ಸಂರಕ್ಷಣೆ ಮಾಡೋದಕ್ಕೆ ಬಾಣಾವರದ ಅಷ್ಟ ದಿಕ್ಕುಗಳಲ್ಲೂ ಸಹ ಬುರ್ಜ್ಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಆ ಬುರ್ಜ್ಗಳ ನಿರ್ಮಾಣ ಯಾಕಾಗತ್ತೆ ಅಂತಂದ್ರೆ, ಬುರ್ಜ್ಗಳ ಮೇಲೆ ಸೈನಿಕರನ್ನ ನಿಲ್ಲಿಸಿ ಈ ಉಗ್ರಾಣವನ್ನ ಮುತ್ತಿಗೆ ಹಾಕಲು ಯಾರಾದ್ರೂ ಬಂದ್ರೆ ಅವರು ಕಹಳೆಯನ್ನ ಊದಿ ಆ ಸಂದರ್ಭದಲ್ಲಿ ಸಿಗ್ನಲ್ ಅನ್ನ ಕೊಟ್ಟು ಇಲ್ಲಿ ಎಚ್ಚರಿಕೆಯನ್ನು ನೀಡ್ತಕ್ಕಂತಹ ಕೆಲಸವನ್ನ ಮಾಡ್ಬೇಕು ಅಂತ ಬುರ್ಜ್ಗಳನ್ನ ಮಾಡ್ತಾರೆ. ಆದ್ರೆ ಇವತ್ತು ಯಾವ ಬುರ್ಜ್ಗಳು ಸಹ ಉಳ್ಕೊಂಡಿಲ್ಲ. ಅವನ್ನೆಲ್ಲ ಒತ್ತುವರಿ ಮಾಡಾಯ್ತು, ಅವುಗಳನ್ನೆಲ್ಲ ಅವನತಿ ಪಡಿಸಾಯ್ತು. ಅದನ್ನ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ನಾವು ಹಲವಾರು ಬಾರಿ ದೂರು ಕೊಟ್ಟರು ಯಾವುದು ಪ್ರಯೋಜನ ಆಗ್ಲಿಲ್ಲ. ಒಂದು. 2ನೇ ಹಂತವಾಗಿ ಈ ಒಂದು ಕೋಟೆಯನ್ನ ಸಂರಕ್ಷಣೆ ಮಾಡಬೇಕು, ಈ ಒಂದು ಕೋಟೆಯನ್ನು ಉಳಿಸ್ಬೇಕು ಅಂತ ನಮ್ಮ ಸ್ನೇಹಿತರಾದಂತಹ ಗೋಪಿ ಅಧ್ಯಕ್ಷರನ್ನ ಮಾಡಿ, ಮತ್ತೆ ಗೌರವ ಅಧ್ಯಕ್ಷರಾದಂತಹ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ರವಿಶಂಕರ್ ಅವರು, ಬೀರಪ್ಪನವರು, ಮನುಕುಮಾರು, ಕಲ್ಲೇಶು, ರಾಜು, ಮಾರುತಿ, ದೀಪಕ್, ಹೀಗೆ ನಾವು ಒಂದು ಸುಮಾರು ನಮ್ಮ ಒಂದು ಯುವ ಪಡೆ ಇದೆ. ಆ ಪಡೆ ಒಂದು ಟ್ರಸ್ಟ್ ಅನ್ನ ಮಾಡಿ ನಾವು ಈ ಊರಿನಲ್ಲಿ ಹುಟ್ಟಿದೀವಿ, ಊರಿನ ಇತಿಹಾಸವನ್ನ ನಾವು ಕಾಪಾಡಬೇಕು, ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಇದನ್ನ ಕೊಡ್ಲೇಬೇಕು ಅಂತ ಹೊರಟ್ವಿ. ಈ ಒಂದು ಕೋಟೆಯಲ್ಲಿ ಇರ್ತಕ್ಕಂತಹ ಇವತ್ತು ನೀವೇನು ಈಗ ವಿಡಿಯೋನ ಮಾಡ್ತಾ ಇದ್ರೆ ಈ ಮಂಟಪವನ್ನೇ ಎಷ್ಟೋ ಜನ ನೋಡಿರ್ಲಿಲ್ಲ. ಯಾಕೆಂದ್ರೆ ಇದ್ರೊಳಗೆ ಬರೋದಕ್ಕೂ ಆಗ್ತಿರಲ್ಲ, ಅಷ್ಟು ಬೇಲಿ ಮತ್ತು ಇದರಿಂದ ಕೂಡಿತ್ತು. ಎಲ್ಲಿ ಹಾವು ಮತ್ತೊಂದು ನಮಗೆ ಸಮಸ್ಯೆಯನ್ನ ಮಾಡಬಹುದು ಅಂತಕ್ಕಂತಹ ಭಯದಿಂದ ಯಾರೂ ಬಂದಿರಲಿಲ್ಲ. ಆದ್ರೆ ಇದನ್ನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡಿ ಸತತ 4 ವರ್ಷಗಳಿಂದ ಇದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಏನಿದೆ, ಪುರಾತತ್ವ ಸಂಗ್ರಹಗಳ ಕಮಿಷನ್ ಅವರನ್ನ ಭೇಟಿ ಮಾಡಿ ನಾವು ಅವರ ಗಮನಕ್ಕೆ ತಂದ್ರೂ ಸಹ ಇದು ಇನ್ನೂ ಸಹ ಸ್ಮಾರಕಗಳ ಸಂರಕ್ಷಣಾ ಪಟ್ಟಿಗೆ ಸೇರದಲ್ಲೇ ಇರತಕ್ಕಂಥದ್ದು ನಮ್ಮ ಒಂದು ವಿಪರ್ಯಾಸ ಮತ್ತೆ ದುರಂತ. ನಾವು ಇದನ್ನ ಸ್ಮಾರಕಗಳ ಸಂರಕ್ಷಣಾ ಪಟ್ಟಿಗೆ ಸೇರಿಸ್ಬೇಕು. ಈ ಸ್ಮಾರಕಗಳ ಸಂರಕ್ಷಣಾ ಪಟ್ಟಿಗೆ ಇದನ್ನ ಸೇರ್ಸಾದ್ಮೇಲೆ ಇದನ್ನ ಜೀರ್ಣೋದ್ಧಾರವನ್ನ ಮಾಡಬೇಕು. ಯಾಕೆಂದ್ರೆ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಕೇಂದ್ರ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಕೋಟೆ, ಬಿದ್ದಿರ್ತಕ್ಕಂಥ ಕಲ್ಲುಗಳನ್ನ ನೋಡಿ ನೀವು, ಕೋಟೆಯ ಒಂದು ಗೋಡೆಗಳನ್ನ ನೋಡಿ ಎಷ್ಟು ಸುಂದರವಾಗಿದೆ. ಈ ಒಂದು ಕೋಟೆನ ರಕ್ಷಣೆ ಮಾಡಬೇಕು. ಇದನ್ನ ನಮ್ಮ ಮುಂದಿನ ಪೀಳಿಗೆಗೆ ಬಾಣಾವರದಲ್ಲಿ ಈ ತರ ಇತ್ತು, ಒಂದು ಕೋಟೆ ಇದೆ ಅಂತಕ್ಕಂಥ ನಮ್ಮ ಮುಂದಿನ ಪೀಳಿಗೆ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಒಂದು ಯುದ್ಧ ಆಗತ್ತೆ. ಯುದ್ಧದಲ್ಲಿ ಇದನ್ನ ಒಂದು ಮೈಸೂರು ವಿಭಾಗದ ದೊರೆಗಳು ಇದನ್ನ ಗೆದ್ದಾಗ ಆ ಮೈಸೂರು ಪ್ರಾಂತ್ಯಕ್ಕೂ ಸಹ ಚಿಕ್ಕದೇವರಾಜ ಒಡೆಯವರ ಆಳ್ವಿಕೆಗೂ ಸಹ ಈ ಒಂದು ಕೋಟೆ ಒಳಪಡುತ್ತೆ. ಯುದ್ಧ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಹಾಗೂ ಕೆಳದಿಯ ಪಾಳೆಗಾರರ ನಡುವೆ ಯುದ್ಧ ಆಗತ್ತೆ. ಆ ಸಂದರ್ಭದಲ್ಲಿ ಮೈಸೂರು ಪ್ರಾಂತ್ಯದ ಹೈದರಾಲಿ ಅವರು ಹಾಗೂ ಟಿಪ್ಪು ಸುಲ್ತಾನ್ ಅವರು ಇದನ್ನ ಗೆದ್ದು ಮೈಸೂರು ಪ್ರಾಂತ್ಯಕ್ಕೆ ಚಿಕ್ಕದೇವರಾಜ ಒಡೆಯರವರಿಗೆ ಒಳಪಡಿಸ್ತಾರೆ. ಇದನ್ನ ಇಲ್ಲಿ ಹಲವಾರು ಯುದ್ಧಗಳು ನಡೆದಿದೆ. ನೋಡಿ ಇದೆಲ್ಲ ನಿಮಗೆ ಏನು ಕಾಣ್ತಾ ಇದೆ, ಈ ಭಾಗ ಇದು ಇವತ್ತು ನಾವು ಸ್ವಚ್ಛ ಮಾಡಿಸ್ತಕ್ಕಂಥ ಸ್ಥಳ ಇದು. ಇದಕ್ಕೆ ಮುಂಚೆ ಈ ಜಾಗವನ್ನ ನೋಡೋದಿಕ್ಕೆ ಆಗ್ತಿರಲ್ಲ, ಒಳಭಾಗದಲ್ಲಿ ಬರಕಾಗ್ತದೆ. ಈ ಮಟ್ಟಕ್ಕೆ ಬರೋದಕ್ಕೆ ನಾವು 7-8 ಸಲ ಕೆಲಸ ಮಾಡಿದೀವಿ ಇಲ್ಲಿ. ನಮ್ಮ ಸಂಘಟನೆಯಿಂದ ನಾವು ಸ್ವತಃ ನಮ್ಮ ಸಂಘಟನೆ ದುಡ್ಡನ್ನು ಹಾಕೊಂಡು 7-8 ಸಲ ಕೆಲಸ ಮಾಡಿಸಿದೀವಿ. ಆದ್ರೂ ಇದು ಸಾರ್ವಜನಿಕರ ಶೌಚಾಲಯದಂತೆ ಮಾರ್ಪಟ್ಟಿದೆ. ಕೆಲವರು ಇಲ್ಲೇ ತಂದು ಗೊಬ್ಬರವನ್ನ ಮತ್ತೊಂದನ್ನ ಹಾಕಂತ ಇದ್ದಾರೆ.
ಅದನ್ನ ತೆರವು ಮಾಡಿಸಿ ಇದನ್ನು ಉಳಿಸಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ. ಇಂತಹ ಸ್ಮಾರಕಗಳನ್ನ ಉಳಿಸುವ ನಿಟ್ಟಿನಲ್ಲಿ ತಾವು ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ. ತತ್ಕ್ಷಣದಲ್ಲಿ ತಮ್ಮ ಅನುದಾನದಲ್ಲಿ ವಿಶೇಷವಾದ ಅನುದಾನವನ್ನ ಇಂತಹ ಸ್ಮಾರಕಗಳನ್ನ ಉಳಿಸುವ ಕಡೆ ನೀವು ವಿನಿಯೋಗ ಮಾಡಬೇಕಾಗಿದೆ, ಬಿಡುಗಡೆ ಮಾಡಬೇಕಾಗಿದೆ. ತಾವು ದಯಮಾಡಿ ಮೈಸೂರಿನಲ್ಲಿರ್ತಕ್ಕಂತಹ ತಮ್ಮ ಕಮಿಷನರ್ ಅವರಿಗೆ, ಮಾನ್ಯ ಪುರಾತತ್ವ ಇಲಾಖೆ ಸಚಿವರಾದಂತಹ HK ಪಾಟೀಲ್ ಸಾಹೇಬರಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ನೋಡಿ, ಇದೇ ಕೋಟೆ ಗೋಡೆ, ಇದೆಲ್ಲ ಇದೆ, ಇದೆಲ್ಲ ದೇವಸ್ಥಾನಗಳಿದಾವೆ. ಅದು ಕಟ್ಟೆಮನೆ ಬನಶಂಕರಿ ದೇವಸ್ಥಾನ, ಕಾಳಿಕಾಮಠೇಶ್ವರ ದೇವಸ್ಥಾನ. ಸೊ ಊರಿನ ಸಮಾನ ಮನಸ್ಕರೆಲ್ಲರೂ ಸೇರ್ಕೊಂಡು ಏನೋ ಒಂದು ಹೊಸ ಪ್ರಯತ್ನವನ್ನ ಮಾಡಾಕತ್ಯಾರ. ಹೌದು, ನಿಜ ಅವ್ರು ಹೇಳೋ ಅವ್ರ ಮಾತಿನಲ್ಲಿ ಒಂದು ಅರ್ಥ ಇದೆ. ಈ ಕೋಟೆ ಕೊತ್ತಲಗಳು, ಪುರಾತನ ದೇವಸ್ಥಾನಗಳೆಲ್ಲವೂ ಉಳಿಬೇಕು. ಅವು ಮುಂದಿನ ಪೀಳಿಗೆಯ ಪಾಠ ಅವು ನಮಗೆ. ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಐತಿ, ಹೋಗೋಣ. ಇದು ಕೂಡ ಕೋಟೆ, ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಕೋಟೆಯ ಒಳಭಾಗ ಇದು, ಅಲ್ಲೆಲ್ಲ ಗೋಡೆ ಇದೆ. ಆಸ್ ಯೂಶುವಲ್ ಎಲ್ಲ ಕೋಟೆಗಳಲ್ಲಿ ಇರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗಡೆಗೆ ಹೋಗೋಣ. ಇದು ಮಂಟಪ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಇದು ಕೋಟೆ ಗೋಡೆ ಇತ್ತು ಅನ್ಸುತ್ತೆ ಇಲ್ಲಿ. ಇದು ಕೂಡ ಮಂಟಪ ಬಿದ್ದಿದೆ. ಇದು ದಿಡ್ಡಿ ಬಾಗಿಲು. ಇದನ್ನೆಲ್ಲ ನೋಡ್ಕೊಂಡು ಒಳಗಡೆಗೆ ಬಂದ್ರೆ ಇಲ್ಲೊಂದು ಪೀಠ ಬಿಟ್ರೆ ಇಲ್ಲೊಂದು ಸ್ತ್ರೀ ವಿಗ್ರಹ, ಒಬ್ಬ ನಗ್ನ ಸ್ತ್ರೀಯ ವಿಗ್ರಹ ಇದು. ಅದಕ್ಕೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲೆಲ್ಲ ಇದೆ. ತಮ್ಮ ಜನನಾಂಗವನ್ನ ಇಲ್ಲಿ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು ಸ್ತ್ರೀಯ. ಸೊ ಇದೆಲ್ಲ ಕೋಟೆ ಇದೈತ್ರಿ. ಕೋಟೆ ಆವರಣದಲ್ಲಿರ್ತಕ್ಕಂಥ ಮುಕ್ಕಾಗಿರೋ ಒಂದು ಗಣೇಶ. ಇದು ಹೊಯ್ಸಳರ ಆಕೃತಿಯಲ್ಲಿರ್ತಕ್ಕಂಥದ್ದು ಗಣೇಶ, ಹೊಟ್ಟೆಯಲ್ಲಿ ಹಾವು ಸುತ್ಕೊಂಡಿರ್ತಕ್ಕಂಥದ್ದು. ಈ ಗಣೇಶನ ಹೊಟ್ಟಿಗೆ ಹಿಂಗೆ ಹಾವು ಸುತ್ಕೊಂಡೈತಿ ಅನ್ನೋದಕ್ಕೆ ಒಂದು ಕತೆ ಐತಿ, ಹೇಳ್ತೀನಿ ಕೇಳ್ರಿ. ಈ ಚೌತಿ ದಿನ ಗಣೇಶ ಭಕ್ತರ ಮನೆಯಲ್ಲಿ ಬಗೆಯಾದಂತಹ ಸಿಹಿ ತಿಂಡಿಗಳನ್ನ ತಿಂದು ತನ್ನ ವಾಹನ ಏರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮೂಷಿಕವನ್ನ, ಅಂದ್ರೆ ತನ್ನ ವಾಹನ ಮೂಷಿಕವನ್ನ ಏರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಹಾವು ಅಡ್ಡ ಬರ್ತೈತಿ. ಅವಾಗ ಗಲಿಬಿಲಿಗೊಂಡಂತಹ ಮೂಷಿಕ ಅಲ್ಲಾಡ್ದಾಗ ಗಣೇಶ ಅದರಿಂದ ವಾಹನದಿಂದ ಕೆಳಗ್ ಬೀಳ್ತಾನ. ಅವಾಗ ಅವನ ಹೊಟ್ಟೆ ಒಡಿತೈತಿ. ಒಡೆದು ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಎಲ್ಲ ಕಡುಬು ಸಿಹಿ ತಿನಿಸುಗಳು ಏನಿದಾವಲ್ಲ ಅವೆಲ್ಲ ಹೊರಗಡೆ ಬಂದು ಬೀಳ್ತಾವ. ಇದನ್ನ ಮೇಲೆ ಚಂದ್ರ ನೋಡಿ ನಗ್ತಾನ. ನಕ್ಕಾಗ ಗಣೇಶನಿಗೆ ಸಿಟ್ಟು ಬರ್ತೈತಿ. ಅವಾಗ ಹೋಗ್ತಿತ್ತಲ್ಲ ಹಾವು, ಆ ಹಾವನ್ನ ಹಿಡಿದು ತನ್ನ ಹೊಟ್ಟೆಗೆ ಬಿಗಿಯಾಗಿ ಕಟ್ಕೊಂಡು ಚಂದ್ರನಿಗೊಂದು ಶಾಪ ಕೊಡ್ತಾನ. ಏನಂತಂದ್ರ, ಈ ಚೌತಿ ದಿನ ನಿನ್ನ ನೋಡಿದ್ರ ಅದು ಕೆಡಕಾಗ್ಲಿ ಅಥವಾ ಅನ್ನೋ ರೀತಿಯಲ್ಲಿ ಒಂದು ಶಾಪವನ್ನ ಚಂದ್ರನಿಗೆ ಕೊಡ್ತಾನ. ಅವಾಗಿಂದ ಚೌತಿ ದಿನ ಚಂದ್ರ ಕಾಣೋದಿಲ್ಲ. ಸೊ ಇದ್ರ ಹೊರತಾಗಿ ಬೇರೆ ಏನಾರ ಕೃತಿ ನಿಮಗ್ ಗೊತ್ತಿದ್ರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು. ಆಂಜನೇಯನ ದೇವಸ್ಥಾನ ನೋಡ್ಕೋಣ. ಆಂಜನೇಯನ ಸ್ವಾಮಿ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದು. ಬೀಗ ಹಾಕೈತಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಈ ಕಡೆ ಬಂದ್ಮೇಲೆ ಇಲ್ಲೊಂದು ಶಿವನ ದೇವಸ್ಥಾನ ಐತ್ರಿ. ನನ್ನ ದುರಾದೃಷ್ಟಕ್ಕೆ ಅದು ಬಾಗಿಲು ಹಾಕೈತಿ, ಏನು ಅಂತ ಗೊತ್ತಿಲ್ಲ. ಅದ್ರ ಎದುರುಗಡೆ ಇರ್ತಕ್ಕಂಥದ್ದು ಗರುಡಗಂಬದ ಒಂದು ಭಾಗದೊಳಗ ದೇವಸ್ಥಾನಕ್ಕೆ ಎದುರಾಗಿ ನಂದಿ ಮೇಲೆ ಒಂದು ಈಶ್ವರ ಲಿಂಗ. ಇದು ಕೂಡ ಕೋಟೆಯ ಆವರಣ. ನೋಡಿ, ಕೋಟೆ ಗೋಡೆ ಹೆಂಗೆ ಒಳಗೈತಿ. ನಾವೀಗ ಬಾಣೇಶ್ವರ ದೇವಸ್ಥಾನ ಕಡೆ ಹೊಂಟಿನಿ. ಬಾಣಾವರ ಅಂತ ಹೆಸರು ಹೆಂಗ್ ಬಂತು ಅನ್ನೋದಕ್ಕೆ ಇನ್ನೊಂದು ನಾಮ ಉತ್ಪತ್ತಿ ಸ್ಥಳ ಬಾಣೇಶ್ವರ ದೇವಸ್ಥಾನ. ಆ ಬಾಣೇಶ್ವರ ದೇವಸ್ಥಾನಕ್ಕೀಗ ನಾವು ಹೋಗ್ತಿದೀವಿ. ಇದು ಕೂಡ ಕೋಟೆ ಒಳಗಡೆನೆ ಬರ್ತಕ್ಕಂತಹದ್ದು. ಇಲ್ಲೈತ್ ನೋಡ್ರಿ, ಬಾಣೇಶ್ವರ ದೇವಸ್ಥಾನ. ಇದೇ ದೇವಸ್ಥಾನದಿಂದ ಹೆಸರಿನಿಂದಾಗಿ ಬಾಣಾವರ ಅನ್ನೋ ಹೆಸರು ಕೂಡ ಬಂತಿದ್ದು. ಇದೊಂದು ಪುರಾತನವಾದಂತಹ ದೇವಸ್ಥಾನ ಆಗಿತ್ತು ಮೊದಲು.
ಈಗ ಇದನ್ನ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಕಟ್ಟಿರ್ತಕ್ಕಂತಹದ್ದು ದೇವಸ್ಥಾನ. ರಾಮ ಸೀತೆ ಲಕ್ಷ್ಮಣರು ವನವಾಸದ ಸಂದರ್ಭದಲ್ಲಿ ಈ ಬಾನೇಶ್ವರ ಲಿಂಗಕ್ಕೆ ಅಥವಾ ಬಾನೇಶ್ವರ ದೇವಸ್ಥಾನಕ್ಕೆ ಬಂದಿದ್ರು ಅನ್ನೋದಕ್ಕೆ ಇಲ್ಲೊಂದು ಉಲ್ಲೇಖ ಐತಿ. ಶ್ರೀರಾಮ ವನ ಆಗಮನ ಸ್ಥಳಕಿ ಸೂಚಿ ಅಂತ ಐತಿ. ಅದ್ರೊಳಗಡೆ ಐತ್ ನೋಡ್ರಿ 203 ಬಾನೇಶ್ವರ ಮಂದಿರ ಬಾಣಾವರ. ಸೊ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂಥದ್ದೊಂದು ಶಿಲಾಶಾಸನ. ನಂದಿ ಲಿಂಗಕ್ಕೆ ಪೂಜೆ ಮಾಡಿರ್ತಿರ್ತಕ್ಕಂತಹದ್ದು, ಕರುಗೆ ಹಸು ಹಾಲನ್ನು ಕುಡಿಸ್ತಿರ್ತಕ್ಕಂಥದ್ದು. ಇದು ಶಿಲಾಶಾಸನದ ವಿವರ. ಈ ಶಿಲಾಶಾಸನ 1188 ಕಾಲದ್ದು. ವೀರ ಬಲ್ಲಾಳ ದೇವನ ಆಡಳಿತ ಹೊಯ್ಸಳರ ಕಾಲದಲ್ಲಿ ಕಮ್ಮಟ ಚೆಟ್ಟಿ ಅಂತ ಒಬ್ಬ ವ್ಯಾಪಾರಿ ಅವನ ಸಂಸಾರ ಅಥವಾ ಅವನ ಕುಟುಂಬವನ್ನ ಹೊಗಳಿ ಇರತಕ್ಕಂತಹ ಶಾಸನ ಇದು. ಬಾಣಾವರಕ್ಕೆ ಕೆರೆ ನಿರ್ಮಿಸಿದ್ದರ ಬಗ್ಗೆ, ಆಮೇಲೆ ಚಟ್ಟೇಶ್ವರ ದೇವಾಲಯವನ್ನ ನಿರ್ಮಿಸಿದ್ದರ ಬಗ್ಗೆ ಈ ಶಿಲಾಶಾಸನದಲ್ಲಿ ಮಾಹಿತಿ ಇದೆ. ಇಲ್ಲಿದೆ ನೋಡ್ರಿ, ಇದೆ ದೇವಸ್ಥಾನ. ನಂದಿ ವಿಗ್ರಹ ಇದೆ. ಇದು ಕೂಡ ಹೊಯ್ಸಳರ ಕಾಲದ ಅಲಂಕಾರವನ್ನು ಇಲ್ಲಿ ನಾವು ನೋಡಬಹುದು. ಒಳಗಡೆ ಲಿಂಗು ಕೂಡ ಇದೆ. ಇದೇ ಬಾನೇಶ್ವರ ಲಿಂಗ. ಮುಖ್ಯ ದೇವಸ್ಥಾನ ಎಡಭಾಗದಲ್ಲಿ ಹೊಯ್ಸಳರ ಕಾಲದ ಶಿಲ್ಪಕಲೆ ಇರತಕ್ಕಂತಹ ಗಣೇಶನ ವಿಗ್ರಹ ಇಲ್ಲಿ. ಆ ಕಿರೀಟ, ಅಸ್ತ್ರಗಳು ಎಲ್ಲವೂ ಹೊಯ್ಸಳರ ಕಾಲದ್ದು. ಕೆಳಗಡೆನೆ ಸಪ್ತಮಾತೃಕೆಯರು ಕೂಡ ಇಲ್ಲಿ ಇದ್ದಾರೆ. ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿಯ ವಿಗ್ರಹ. ಇದು ಕೂಡ ಹೊಯ್ಸಳರ ಕಾಲದ ರಚನೆಯನ್ನ, ಅಲಂಕಾರವನ್ನ ನಾವಿಲ್ಲಿ ನೋಡಬಹುದು. ನಾವು ಏನು ರೀಸೆಂಟ್ ಆಗಿ ಕೊರೋನಾ ಪ್ಯಾಂಡಮಿಕ್ ಅಂತ ಒಂದು ಸಾಂಕ್ರಾಮಿಕನ ಫೇಸ್ ಮಾಡಿದ್ವಲ್ಲ, ಹಂಗ ಜಗತ್ತು 3rd ಪ್ಯಾಂಡಮಿಕ್ ಅಂತ, 3ನೇ ಸಾಂಕ್ರಾಮಿಕ ಅಂತ ಜಗತ್ತೇ ಫೇಸ್ ಮಾಡಿದ್ದು ಅಂದ್ರೆ ಪ್ಲೇಗ್ ಇಂದ. 541ರಿಂದ 750ರ ಕಾಲಘಟ್ಟದೊಳಗಡೆ ಜಸ್ಟಿನಿಯಾ ಪ್ಲೇಗ್ ಅಂತ ಒಂದು ರೋಗ ಈಜಿಪ್ಟ್ನೊಳಗಡೆ ಹುಟ್ಕೋತೈತಿ. ಎರ್ಶಿನಿಯಾ ಪೆಸ್ಟಿಸ್ ಅಂತ ಒಂದು ವೈರಸ್ಸು ಈ ಪ್ಲೇಗಿಗೆ ಕಾರಣ ಆಗಿರ್ತೈತಿ. ಇದು ಹೆಂಗ್ ಹರಡ್ತೈತಿ ಅಂದ್ರ, ಯಾವ್ದಾದ್ರೂ ಕೀಟ ಪ್ರಾಣಿಗಳ ಮೇಲಿನ, ಅಂದ್ರೆ ಸರಳವಾಗಿ ಹೇಳ್ಬೇಕು ಅಂದ್ರೆ ಈ ಇಲಿಗಳ ಮೇಲೆ ಇದ್ದಂತಹ ಒಂದು ಕೀಟ ಮನುಷ್ಯನನ್ನ ಕಡಿದ್ರೆ ಅದು ವೈರಸ್ಸು ಮನುಷ್ಯನನ್ನ ದೇಹಕ್ಕೆ ಸೇರ್ಕೊಂಡು ಮನುಷ್ಯ ಸಾಯ್ತಾ ಇದ್ದ. ಇದು ಅವಾಗ ಈಜಿಪ್ಟ್ನೊಳಗಡೆ ಹುಟ್ಕೋತು. ಜಗತ್ತಿನೊಳಗಡೆ ಬ್ಲ್ಯಾಕ್ ಡೆತ್ ಅಂತ ಒಂದು ಸನ್ನಿವೇಶ ನಡೀತೈತಿ ಯುರೋಪ್ ಒಳಗಡೆ 1347ರಿಂದ 1352ರ ಕಾಲಘಟ್ಟದೊಳಗೆ. ಬಿಕಾಸ್ ಆಫ್ ಈ ಪ್ಲೇಗ್ ಇಂದಾನೆ ಯುರೋಪ್ ಒಳಗಡೆ ಈ ಪ್ಲೇಗು ಈ ಕಾಲಘಟ್ಟದೊಳಗಡೆ ಸ್ಪ್ರೆಡ್ ಆಗಿ 25 ಮಿಲಿಯನ್ ಅಂದ್ರೆ 2.2 ಕೋಟಿ ಜನ ಯುರೋಪ್ ಒಳಗಡೆ ಸಾಯ್ತಾರ. ಇದನ್ನ ಬ್ಲ್ಯಾಕ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರ. ಈ ಬ್ಲ್ಯಾಕ್ ಡೆತ್ ನಡೆದು ಸುಮಾರು 400 ವರ್ಷಗಳ ನಂತರ ಈ ಪ್ಲೇಗು ಮತ್ತೆ ಕಾಣಿಸ್ಕೊಳ್ತದೆ. 1855ರಿಂದ 1960ರ ಕಾಲಘಟ್ಟದೊಳಗಡೆ. ಅವಾಗ್ಲೇ ಇದು ಜಗತ್ತಿನ 3rd ಪ್ಯಾಂಡಮಿಕ್, ಜಗತ್ತಿನ 3ನೇ ಸಾಂಕ್ರಾಮಿಕ ಆಗಿರ್ತಕ್ಕಂಥದ್ದು. ಆವಾಗ ಈ ಪ್ಲೇಗ್ ಹುಟ್ಕೊಂಡಿದ್ದು ಕೂಡ ಚೀನಾದಲ್ಲೇ. ಮತ್ತೆ ಯಮೆನ್, ಭಾರತ ಸೇರಿದಂಗ ಸ್ಪ್ರೆಡ್ ಆಕೈತಿ, ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗಿ ಒಂದು ಅಂದಾಜಿನ ಪ್ರಕಾರ 1 ಕೋಟಿಗಿಂತ ಅಧಿಕ ಜನ ನಮ್ಮ ದೇಶದೊಳಗಡೆ ಈ ಕಾಲಘಟ್ಟದೊಳಗಡೆ ಸಾಯ್ತಾರೆ ಅಂತ. ಈ ಅಂಕಿ ಅಂಶದ ಬಗ್ಗೆ ನನಗೆ ನಿಖರವಾಗಿ ಗೊತ್ತಿಲ್ಲ. ಬಟ್ ನಮ್ಮ ದೇಶಕ್ಕೆ ಈ ಪ್ಲೇಗು ಬಂದಾಗ ಎಂತ ಸನ್ನಿವೇಶ ಇತ್ತು ಅಂದ್ರೆ, ಅಕಸ್ಮಾತ್ ಯಾರ್ದಾದ್ರೂ ಒಂದು ಮನೆಯಲ್ಲಿ ಇಲಿ ಸತ್ತು ಬಿದ್ದಿದ್ರೆ ಆ ಇಡೀ ಊರೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಿದ್ರಂತೆ ಬೇರೆ ಕಡೆಗೆ, ಇನ್ನೊಂದ್ ಕಡೆಗೆ, ಎಲ್ಲೋ ಒಂದ್ ಕಡೆ ದೂರ ಹೋಗಿ ಇರೋರಂತೆ. ಅವಾಗ ನಮ್ಮ ದೇಶದ ಜನರಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಆಚರಣೆ ಬಂದಿದ್ದೇನೆಂದ್ರೆ, ಈ ಪ್ಲೇಗು ಊರಿನ ಒಳಗಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ಪ್ಲೇಗಮ್ಮ ಅಂತ ಒಂದು ದೇವರನ್ನ ನಂಬಿ ಪೂಜೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಊರ ಹೊರಗಡೆ ಎಲ್ಲಾದ್ರೂ ನೀರಿನ ಮೂಲಗಳಿದ್ರೆ, ಕೆರೆ,
ಅಥವಾ ಹಳ್ಳ ಈ ತರ ಇದ್ರೆ ಅಲ್ಲಿ ಒಂದು ಈ ಪ್ಲೇಗಮ್ಮ ಅನ್ನೋ ಒಂದು ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿ ಪ್ಲೇಗು ಒಳಗಡೆ ಬರದೇ ಇರೋ ತರ ಕಾಪಾಡುವಂತ ಬೇಡಿಕೊಳ್ಳುವಂತ ಒಂದು ಪದ್ಧತಿ ಅವಾಗಿತ್ತು. ಅಂತಹದ್ದೊಂದು ಪ್ಲೇಗಮ್ಮನ ದೇವಸ್ಥಾನವನ್ನ ನಾನ್ ನಿಮ್ಗ ಈಗ ಬಾನಾವರದಾಗ ತೋರಿಸ್ತೀನಿ. ಇದು ಬಾನಾವರದಿಂದ ಎಕ್ಸಿಟ್ ಆಗಿ ಕಡೂರು, ಬೀರೂರು, ಈ ಕಡೆ ಭದ್ರಾವತಿ, ಶಿವಮೊಗ್ಗಕ್ಕೆ ಹೋಗೋ ರೋಡ್. ಅಲ್ಲೊಂದು ಆಂಜನೇಯ ಸ್ವಾಮಿ ಆರ್ಚ್ ಐತಿ ನೋಡ್ರಿ. ಈ ರೋಡಿನಾಗ ಆಂಜನೇಯ ಸ್ವಾಮಿ ಆರ್ಚ್ ಎದುರುಗಡೆ ಇರ್ತಕ್ಕಂಥದ್ದೇ ಪ್ಲೇಗಿನಮ್ಮ ದೇವಸ್ಥಾನ. ಒಳಗಡೆ ಹೋಗೋಣ. ಒಂದು ಬೇವಿನ ಮರಕ್ಕೆ ಮೂರ್ತಿಯನ್ನ ಮಾಡಿ ಇದೇ ಪ್ಲೇಗಿನಮ್ಮ. ಇಷ್ಟ ಆತ್ ನೋಡ್ರಿ ಇವತ್ತಿಂದ ಬಾನಾವರ ವಿಲೇಜ್ ಟೂರ್ ಮತ್ತ ಕೋಟೆ ಎಲ್ಲ ಆಯ್ತು. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ದು ಶ್ರೀಕಂಠೇಶ್ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಬಾನಾವರ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.